ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಜ್ಯೋತಿಷ್ಯ ಮತ್ತು ಶಿಕ್ಷಣ ಮತ್ತೆ ಹೈಯರ್ ಎಜುಕೇಶನ್ ವಿದ್ಯಾಭ್ಯಾಸದ ವಿವಿಧ ಒಂದು ಘಟ್ಟಗಳನ್ನು ಯಾವ ತರ ನೀವು ಒಂದು ಜಾತಕದಲ್ಲಿ ತಿಳ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜಾತಕದಲ್ಲಿ ಸೂರ್ಯ ಬುಧ ಗುರು ಒಟ್ಟಿಗಿದ್ರೆ ಸೂರ್ಯ ಬುಧ ರವಿ ಒಟ್ಟಿಗಿದ್ರೆ ಸೂರ್ಯ ಬುಧ ಗುರು ಒಟ್ಟಿಗಿದ್ರೆ ಅವರಿಗೆ ಒಳ್ಳೆ ಉತ್ತಮ ಎಜುಕೇಶನ್ ಸಿಗ್ತದೆ, ಉತ್ತಮ ಶಿಕ್ಷಣ ಸಿಗ್ತದೆ. ಜ್ಞಾನ ಸ್ಪರ್ಧಾತ್ಮಕ ಒಂದು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ತಾರೆ ಇವರು ಸೂರ್ಯ ಬುಧ ಮತ್ತೆ ಗುರು ಒಟ್ಟಿಗಿದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದಕ್ಕಿಂತ ಅಧಿಕ ಪದವಿ, ಒಂದು ಪದವಿಗಿಂತ ಅಧಿಕ ಪದವಿ ಬೇಕಿದ್ರೆ ಬುಧ ಮತ್ತೆ ರಾಹು, ಬುಧ ಪ್ಲಸ್ ರಾಹು ಒಟ್ಟಿಗಿರ್ಬೇಕು. ಬುಧ ಮತ್ತೆ ರಾಹು ಒಟ್ಟಿಗಿದ್ರೆ ಅವರಿಗೆ ಒಂದಕ್ಕಿಂತ ಒಂದು ಹೆಚ್ಚು ಪದವಿ ಸಿಗುವ ಚಾನ್ಸ್ ಇರ್ತದೆ. ಒಂದಕ್ಕಿಂತ ಜಾಸ್ತಿ ಒಂದು ಪದವಿಗಿಂತ ಜಾಸ್ತಿ ಸಿಗುತ್ತೆ ಬುಧ ಮತ್ತೆ ರಾಹು ಒಟ್ಟಿಗಿದ್ರೆ. ಬುಧ ಮತ್ತೆ ರಾಹು ಯಾವ ಭಾವದಲ್ಲಿ ಕೂಡ ಇರಬಹುದು, ಬಟ್ ಒಂದಕ್ಕಿಂತ ಹೆಚ್ಚು ಪದವಿ ಸಿಗುತ್ತೆ ಅವರಿಗೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ಚ್ ಮತ್ತೆ PhD. ರಿಸರ್ಚ್ ಮತ್ತೆ PhD ಸಿಗಬೇಕಾದ್ರೆ ಬುಧ ಮತ್ತೆ ರವಿ ಶುಕ್ರ ಮತ್ತೆ ಗುರು, ಬುಧ ರವಿ ಶುಕ್ರ ಗುರು ಒಟ್ಟಿಗಿರ್ಬೇಕು. ಶುಕ್ರ ಗುರು ಬುಧ ರವಿ ಒಟ್ಟಿಗಿದ್ರೆ ಅವರಿಗೆ ಡೀಪ್ ಆಗಿ ಸಂಶೋಧನೆ ಮಾಡೋದು, ಡೀಪ್ ಆಗಿ ಅಧ್ಯಯನ ಮಾಡೋದು, ವಿಶ್ಲೇಷಣೆ ಮಾಡೋದು ಈ ತರ ಎಲ್ಲ ಸಿಗುತ್ತೆ. ಇದು ಅವರು ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಉನ್ನತ ಶಿಕ್ಷಣ ಅಂದ್ರೆ ಹೈಯರ್ ಎಜುಕೇಶನ್ ಯಾಕೆಂದ್ರೆ MBA, ಆಮೇಲೆ MS, ಆಮೇಲೆ MTech, MSc ಈ ತರ ಆಗ್ಬೇಕಾದ್ರೆ ಅವರಿಗೆ ಬುಧ ಮತ್ತು ಶುಕ್ರ ಒಟ್ಟಿಗಿರ್ಬೇಕು. ಬುಧ ಮತ್ತು ಶುಕ್ರ ಒಟ್ಟಿಗಿದ್ರೆ MTech, MSc ಈ ತರ ಎಲ್ಲ ಎಜುಕೇಶನ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಹೈಯರ್ ಎಜುಕೇಶನ್. ಇದು ನೆಕ್ಸ್ಟ್ ಬಂದ್ಬಿಟ್ಟು ವಿದೇಶದಲ್ಲಿ ವ್ಯಾಸಂಗ, ಫಾರಿನ್ ನಲ್ಲಿ ವ್ಯಾಸಂಗ ಮಾಡ್ಬೇಕಾದ್ರೆ ಬುಧ ಪ್ಲಸ್ ಚಂದ್ರ ಇರಬೇಕು. ಆಮೇಲೆ ಬುಧ ಪ್ಲಸ್ ಚಂದ್ರ ರಾಹು ಇದ್ರೆ ಅವರು ಫಾರಿನ್ ನಲ್ಲಿ ಎಜುಕೇಶನ್ ಮಾಡುವಂತ ಚಾನ್ಸ್ ಇರ್ತದೆ. ಬುಧ ಚಂದ್ರ ರಾಹು ಅಥವಾ ಕೇತು ಫಾರಿನ್ ನಲ್ಲಿ ಒಂದು ಸ್ಟಡಿ ಮಾಡ್ಲಿಕ್ಕೆ ಚಾನ್ಸ್ ಇರ್ತದೆ. ಆಮೇಲೆ ಅಂತಾರಾಷ್ಟ್ರೀಯ ಅವಕಾಶ ಸಿಗ್ತದೆ ಅವರಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶ ಸಿಗ್ತದೆ ಅಂತ ಹೇಳ್ಬೋದು. ಮತ್ತೆ ಶಿಕ್ಷಣ ಅಡಚಣೆ ಅಂತ ಹೇಳಿದ್ರೆ ಬುಧ ಮತ್ತೆ ಕೇತು ಇರ್ಬೇಕು. ಬುಧ ಪ್ಲಸ್ ಕೇತು ಇದ್ರೆ ಶಿಕ್ಷಣದಲ್ಲಿ ಅಡಚಣೆ ಸ್ಟಕ್ ಆಗೋ ಚಾನ್ಸ್ ಇರ್ತದೆ, ವಿಷಯಾಂತರ ಮಾಡ್ತಾರೆ. ಬುಧ ಪ್ಲಸ್ ಕೇತು ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಎಜುಕೇಶನ್ ಮಾಡಿದ್ರು ಕೂಡ ಅವರು ವಿಷಯಾಂತರ ಮಾಡ್ತಾರೆ, ಒಂದು ಸ್ಟಡಿ ಮಾಡ್ತಾರೆ, ವಿಷಯನ ಬಿಟ್ಟು ಬೇರೆ ಸ್ಟಡಿ ಮಾಡೋದು ಈ ತರ ಎಲ್ಲ ಆಗತ್ತೆ. ಬಟ್ ಬುಧ ಮತ್ತೆ ಕೇತು ಇದ್ರೆ ಗುಪ್ತ ಜ್ಞಾನ, ಸೀಕ್ರೆಟ್ ಸೈನ್ಸ್ ಅಲ್ಲಿ, ಇದರಲ್ಲಿ ಯಾವುದು ಅಕಲ್ಟ್ ಸೈನ್ಸ್ ಅಲ್ಲಿ, ಆಸ್ಟ್ರಾಲಜಿಯಲ್ಲಿ, ಮೆಡಿಕಲ್ ಸೈನ್ಸ್ ಅಲ್ಲಿ, ಡಾಟಾ ಅನಾಲಿಸಿಸ್ ಈ ತರ ಒಂದು ಇದರಲ್ಲಿ ಚಾನ್ಸ್ ಇರ್ತದೆ ಅವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಬುಧ ಮಂಗಳ ಕೇತು ಇದ್ರೆ, ಬುಧ ಪ್ಲಸ್ ಮಂಗಳ ಪ್ಲಸ್ ಕೇತು ಇದ್ರೆ ಗಣಿತ ವಿಷಯದಲ್ಲಿ ಅವರಿಗೆ ಸಿಗ್ತದೆ. ಗಣಿತದ ವಿಶ್ಲೇಷಣೆ ಮಾಡೋದು, ಗಣಿತ ಶಾಸ್ತ್ರ, ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್, ಕೋಡಿಂಗ್ ಈ ತರ ಎಲ್ಲ ಒಂದು ಸಿಗುತ್ತೆ ಬುಧ ಕೇತು ಮತ್ತೆ ಮಂಗಳ ಒಟ್ಟಿಗಿದ್ರೆ. ಇದು ಜ್ಯೋತಿಷದಲ್ಲಿ ಶಿಕ್ಷಣ. ನಿಮ್ಗೇನಾದ್ರು ಜಾತಕೋಶನ ಮಾಡ್ಬೇಕಂದ್ರೆ ನಮ್ದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.